ಮೊದಲೇದು ನಾ ಹೆಂಗಿರ್ಬೇಕಪ್ಪ ಅಂದರೆ ಮಾನಸಿಕವಾಗಿ ಅಂದ್ರೆ ಗೊತ್ತಾಗತ್ತೆ, ನಾವು ಓಡಬೇಕು, ನಾ 4 ರೌಂಡ್ ಕಂಪ್ಲೀಟ್ ಮಾಡಬೇಕು. ಆಮೇಲೆ ಟೈಮಿಂಗ್ ಈಗ ಲೇಡೀಸ್ ಎಷ್ಟೈತ್ರಿ, 8ರಿಂದ 8:30 ನಿಮಿಷ ನಿಮ್ಮದು. ಬೈಜ 5:30ರಿಂದ 5:45. ಅಷ್ಟ್ರಾಗ ನಾವು ಓಡಬೇಕು ಅನ್ನೋದು ನೀವು ಮನುಷ್ಯನೇ ನಿರ್ಧಾರ ಮಾಡ್ಕೊಂಡು ನೀವು ಓಡಬೇಕು. ಆಮೇಲೆ ಓಡೋ ಮುಂದೆ ನಿಮ್ಮ ಟೈಮಿಂಗ್ ಫಸ್ಟ್ ರೌಂಡ್, ಪ್ರತಿಯೊಂದು ರೌಂಡನ್ನು ನಾವು ಹೇಳ್ತಾ ಇರ್ತೀವಿ. 400 ಮೀಟ್ರ್ ನೀವು ಟ್ರ್ಯಾಕ್ ಒಳಗೆ ಓಡ್ತಾ ಇರ್ತೀರಿ. 400 ಮೀಟ್ರ್ ಟ್ರ್ಯಾಕ್ನಾಗ ಓಡೋ ಮುಂದೆ ಪ್ರತಿಯೊಂದು ರೌಂಡ್ ಟೈಮ್ ಹೇಳ್ತಿರ್ತಾರೆ ನಿಮ್ಗೆ ಸರ್, ಹೇಳ್ತಿರ್ತಾರಲ್ಲ. ಹಾಂ, ಅವಾಗ ನೀವು ಫಸ್ಟ್ ರೌಂಡ್ ಎಷ್ಟು ಓಡ್ರಿ, ಸೆಕೆಂಡ್ ರೌಂಡ್ ಎಷ್ಟು ಓಡ್ರಿ, ಥರ್ಡ್ ರೌಂಡ್ ಎಷ್ಟು ಓಡ್ರಿ, ಆಮೇಲೆ ಲಾಸ್ಟ್ 4th ರೌಂಡ್ ಬರ್ತದೆ. ಅದನ್ನು ನೀವು ಮನುಷ್ಯನಾಗ ಇಟ್ಕೊಂಡು ಓಡಬೇಕು. ಆಮೇಲೆ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನೀವು ಆರ್ಮಿ ಆಗಲಿ ಪೊಲೀಸ್ ಆಗಲಿ ಈ ಥರ ಎಲ್ಲ ಪಾಸ್ ಮಾಡ್ಬೋದು ನೀವು ಹೆಚ್ಚು. ಮೇನ್ ಇರೋದು ಯಾವಪ್ಪ ಅಂದರೆ ರನ್ನಿಂಗ್. ಮೇನ್ ಇರೋದು ರನ್ನಿಂಗ್. ಕ್ಲಬ್ಸ್ ಪಾಸ್ ಹಾಕಿರಿ. ಯಾಕೆ ಪಾಸ್ ಹಾಕಿರಿ? ಬೈಜ 10 ತೆಗೆದ್ರೆ ಎಕ್ಸಲೆಂಟ್ ಇರ್ತದೆ, 6 ತೆಗೆದ್ರೆ ಪಾಸ್ ಇರ್ತದೆ, 7, 8, 9 ತೆಗೆದ್ರೆ ನೀವು ಪಾಸ್ ಆಗ್ತೀರಿ. ಆದರೆ ಫಸ್ಟ್ ನೀವು ರನ್ನಿಂಗ್ ಪಾಸ್ ಆದಮೇಲೆ ಮುಂದೆ ಹೋಗ್ತೀರಿ. ಲೇಡೀಸು ಅದೇ ರೀತಿ. ಲೇಡೀಸ್ ಫಸ್ಟ್ ರನ್ನಿಂಗ್ ಪಾಸ್ ಆದ್ರೆ ಮುಂದಿನ ರೀ. ರನ್ನಿಂಗ್ ಪಾಸ್ ಆದಮೇಲೆ ನಿಮ್ದು ಲಾಂಗ್ ಜಂಪು, ಆಮೇಲೆ ಹೈ ಜಂಪು ಆರ್ಮಿ ಒಳಗೆ ಬರ್ತದೆ. ನೀವು ಪೊಲೀಸ್ ಒಳಗೆ ಹೋಗ್ಕೊಂಡ್ರೆ ಗುಂಡೆಸೆತ ಇರ್ತದೆ. ಆರ್ಮಿ ಒಳಗೆ ಗುಂಡೆಸೆತ ಇರೋಂಗಿಲ್ಲ. ಲೇಡೀಸ ರನ್ನಿಂಗು, ಲಾಂಗ್ ಜಂಪು, ಹೈ ಜಂಪು ಇವು 3 ಪಾಸ್ ಮಾಡಬೇಕು. ಆಮೇಲೆ ಪೊಲೀಸ್ ಹೋಗ್ಕನಂದ್ರೆ ಅಲ್ಲಿ ರನ್ನಿಂಗ, ಹೈ ಜಂಪ, ಲಾಂಗ್ ಜಂಪ, ಗುಂಡೆಸೆತ 4 ಇರ್ತಾವೆ. 4ರಾಗ 3 ಪಾಸ್ ಮಾಡಬೇಕು. ಅಲ್ಲಿ ನೀವು ಸೆಲೆಕ್ಟ್ ಆಗ್ತೀರಾ. ನಮ್ಮ ತರಬೇತಿ ಕೇಂದ್ರದಾಗ ನಾವು ಏನು ಮಾಡ್ತೀವಪ್ಪ ಅಂದ್ರೆ ನಿಮ್ಗೆ 4 ಕಲಿಸ್ತೀವಿ. ನಾವು 4 ಕಲಿಸ್ತೀವಿ. ರನ್ನಿಂಗ್ ಇರ್ಬೋದು, ಹೈ ಜಂಪ, ಲಾಂಗ್ ಜಂಪ, ಆಮೇಲೆ ಗುಂಡೆಸೆತನ ಕಲಿಸ್ತೀವಿ. ಆರ್ಮಿ ಹೋಗುವಂಥ ವಿದ್ಯಾರ್ಥಿಗಳಿಗೆ ಬಾಯ್ಸ್ ಏನು ಮಾಡ್ತೀವಪ್ಪ ಅಂದ್ರೆ ಪ್ಲಬ್ಸ್ ಮತ್ತು ಜಿಗ್ಜಾಗ್ ನಡಿಗೆ ಇರ್ತದೆ. ನಿಮಗೆ ಪ್ಲಬ್ಸ್ ಮತ್ತು ಜಿಗ್ಜಾಗ್ ನಡಿಗೆ ಇರ್ತದೆ. ನೀವು ಎಷ್ಟು ತೆಗೆದ್ರೆ ಪಾಸ್ ಸಿಕ್ಕಿರಿ ನಿಮ್ಗೆ ಗೊತ್ತಾಗ್ತದೆ. ಗೊತ್ತಿರಲಿ ನಿಮ್ಗೆಲ್ಲರಿಗೂ, ನಿಮ್ಗೆ ಗೊತ್ತಾಗ್ತದೆ. ನಾ 6 ತೆಗೆದ್ನಿ, 7 ತೆಗೆದ್ನಿ ಅಂದ್ರೆ ನಾ ಪ್ಲಬ್ಸ್ ಪಾಸ್ ಹಾಕನು. ಆರ್ಮಿ ರನ್ನಿಂಗ್ ಟೈಮಿಂಗ್ ಈ ಟೈಮ್ದಾಗ ನಾವು ಓಡಿನಿ ಅಂದರೆ ನಾ ಪಾಸ್ ಹಾಕನು. ಆಮೇಲೆ ಲಾಂಗ್ ಜಂಪ್ ಇಟ್ಟು ಜಿಗಿದ್ರೆ ಪಾಸ್ ಹಾಕನು. ಬ್ಯಾಲೆನ್ಸ್ ಈ ರೀತಿ ಆದ್ರೆ ನಾ ಪಾಸ್ ಹಾಕನು. ಲೇಡೀಸ್ ಹೈ ಜಂಪ್ ಇಷ್ಟು ನಾವು ಜಿಗಿದ್ರೆ ಪಾಸ್ ಹಾಕಿವಿ. ನಿಮ್ಗೆ ಗೊತ್ತಾಗ್ತದೆ. ನೀವು ಕರೆಕ್ಟ್ ಪಾಸ್ ಹಾಕಿರಿ ಅನ್ನೋದು ನಿಮ್ಗೆ ಗೊತ್ತಾಯ್ತು ಅಂದ್ರೆ ಗ್ಯಾರಂಟಿಯಾಗಿ ನೀವು ಸಕ್ಸಸ್ ಆಗ್ಬೋದು. ಆರ್ಮಿ ನೀವು GD ಹೋಗ್ಕೊಂಡ್ರೆ 45 ಮೇಲೆ ಪರ್ಸೆಂಟೇಜ್ ಇದ್ದಾರೆ GD ಹಾಕೋದು. 45ಕ್ಕಿಂತ ಒಳಗಿತ್ತಂದ್ರೆ ಟ್ರೇಡ್ಮನ್ ಹಾಕೋದು. ಆಮೇಲೆ PUC ಮೇಲೆ ಕ್ಲರ್ಕು, ಟೆಕ್ನಿಕಲು, ನರ್ಸಿಂಗು ಈ ರೀತಿ ಬರ್ತಾವೆ. ಇವೇನಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರ್ತವೆ. ಆದರೆ ನಿಮ್ದು 10th PUCದ ರಿಸಲ್ಟ್ ಏನೂ ಹಿಡಿಯೋಂಗಿಲ್ಲ. ಗೊತ್ತಿರಲಿ ನಿಮ್ಗೆ ಆರ್ಮಿ ಹೋಗುವಂಥ ವಿದ್ಯಾರ್ಥಿಗಳು 10th PUCದ ಏನೂ ಹಿಡಿಯೋಂಗಿಲ್ಲ. ಅಲ್ಲಿ ಪ್ರೆಸೆಂಟ್ ಏನು ನೀವು ಫಿಸಿಕಲ್ ಏನು ಮಾಡ್ತೀರಿ, ಫಿಸಿಕಲ್ ಮಾರ್ಕ್ಸ ಪ್ಲಸ್ ಎಕ್ಸಾಮ್ ಮಾರ್ಕ್ಸ 2 ಕೂಡಿ ಫೈನಲ್ ಆಗಿ ನಿಮಗೆ ಲಿಸ್ಟ್ ಮಾಡ್ತಾರೆ. ಗೊತ್ತಾಗತ್ರಿ ಎಲ್ಲರಿಗೂ? ಓಕೆ, ಧನ್ಯವಾದಗಳು. ಹೋಗ್ಬೋದು. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ತರಬೇತಿ ಕೊಡಲಾಗುವುದು. ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಹಾಗೂ ಮುಂದೆ ನಡೆಯುವ ಕೋಲಾರ, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.